ಪವರ್ ಟಿವಿ ಜೊತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಎಸ್ಪಿಪಿ ಜಗದೀಶ್ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಇವತ್ತು ಅಂತಿಮವಾಗಿ ಜೀವಾವಧಿ ಶಿಕ್ಷೆ ಆಯಿತು. ತಾವು ಯಾವ ರೀತಿ ಫೀಲ್ ಆಗ್ತಿದ್ರಿ ಸರ್ ಈ ಒಂದು ವಿಚಾರ? ನಾವು ಜೀವಾವಧಿ ಶಿಕ್ಷಣ ಕೇಳಿದ್ವಿ. ಆರೋಪಿಗ ಪರಿಸ್ಥಿತಿ ಮತ್ತೆ ವಿಕ್ಟಿಮ್ನ ಪರಿಸ್ಥಿತಿ ನೋಡಿ ಜೀವಾವಧಿ ಶಿಕ್ಷೆ ನಾವು ಕೇಳಿದ್ವಿ. ಜೀವಾವಧಿ ಶಿಕ್ಷೆ ಆಗಿದೆ ಇದರಲ್ಲಿ. ಜೀವಾವಧಿ ಅಂದ್ರೆ 14 ವರ್ಷ ಅಂತ ಹೇಳ್ತಾ ಇದ್ರು. ಯಾವ ಶಿಕ್ಷಾ ಪ್ರಮಾಣ ಇರುತ್ತೆ ಇದರಲ್ಲಿ? ಜೀವಾವಧಿ ಶಿಕ್ಷೆ ಅಂತಂದ್ರೆ ಅವನ ಜೀವನ ಪರ್ಯಂತ ಇರತಕ್ಕಂತ ಶಿಕ್ಷೆ ಇದರಲ್ಲಿ. ಸರ್, ಕೋರ್ಟ್ ಪ್ರಮುಖವಾಗಿ ಯಾವ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಈ ಒಂದು ಶಿಕ್ಷೆ ಪ್ರಕಟ ಮಾಡಿದೆ? ಆರೋಪಿಯ ಪರಿಸ್ಥಿತಿ ಮತ್ತೆ ವಿಕ್ಟಿಮ್ನ ಪರಿಸ್ಥಿತಿ ಇದು ಮುಖ್ಯವಾಗಿ ಕೋರ್ಟ್ ಗಣಿಸಿದೆ. ಆ ಆಧಾರದ ಮೇಲೆ ಇದು ಕೋರ್ಟ್ ಜೀವಾವಧಿ ಶಿಕ್ಷೆನ ವಿಧಿಸಿದೆ. ಆಮೇಲೆ ಸರ್, ಸಾಕ್ಷ್ಯಾಧಾರಗಳು ಸಂಗ್ರಹ ಮಾಡೋದು ಕೂಡ ಬಹಳಷ್ಟು ಒಂದು ಸವಾಲಿತ್ತು. DNA ಪರೀಕ್ಷೆ ಆಗಿರ್ಬೋದು, ಟೆಕ್ನಿಕಲಿ ಎವಿಡೆನ್ಸ್, ಡಿಜಿಟಲ್ ಎವಿಡೆನ್ಸ್, ಇವೆಲ್ಲ ಅದೆಲ್ಲ SIT-ನವರು ಬಹಳ ಪರಿಣಾಮಕಾರವಾಗಿ ಮಾಡಿ ಅದನ್ನ ಕೋರ್ಟ್ ನೆನ್ನೆ ಕನ್ವಿಕ್ಷನ್ ಮಾಡಿರೋದ್ರಿಂದ ಈಗ ಆ ಆಧಾರದ ಮೇಲೆ ನೋಡ್ಲಿಕ್ಕಿಲ್ಲ. ಈಗ ಏನು ಮಿಟಿಗೇಟಿಂಗ್ ಸರ್ಕಮ್ಸ್ಟೆನ್ಸಸ್ ಏನಿದೆ, ಅಗ್ರಿವೇಟೆಡ್ ಸರ್ಕಮ್ಸ್ಟೆನ್ಸಸ್ ಏನಿದೆ, ಅದರ ಆಧಾರದ ಮೇಲೆ ಇವತ್ತು ಡಿಸಿಷನ್. ಈಗ ಒಂದು ಕೇಸ್ನಲ್ಲಿ ತೀರ್ಪು ಪ್ರಕಟ ಆಗಿರ್ತಕ್ಕಂಥದ್ದು, ಉಳಿದಂತ 3 ಕೇಸ್ಗಳು ಕೂಡ ಇದೆ. ಅದು ಏನು ಎವಿಡೆನ್ಸ್ ಮುಗಿದ ಮೇಲೆ ನೋಡ್ಬೇಕಾಗತ್ತೆ ಏನಾಗತ್ತೆ ಅಂತ. ಥ್ಯಾಂಕ್ ಯು. ಟ್ರಯಲ್ ನೆಕ್ಸ್ಟ್ ಕೇಸ್ ಏನಾದ್ರು ಶುರು ಆಗಿದೆ ಸರ್? ಟ್ರಯಲ್ ಶುರು ಆಗಿದೆ, 2ನೇ ಕೇಸ್ ಈಗ ನೆಕ್ಸ್ಟ್ 11th ಇಂದ ಶುರು ಆಗುತ್ತೆ ಟ್ರಯಲ್. ಆಮೇಲೆ ಇದು ಕೂಡ ತಾವು ಎಸ್ಪಿಪಿ ಆಗಿ ಈ ಒಂದು ಕೇಸನ್ನು ಗೆದ್ದಿದ್ರಿ. ಸೊ ಇದು ಪವರ್ ಟಿವಿ ಜೊತೆ ಜಗದೀಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಜಯರಾಮ್ ಜೊತೆ ಆನಂದ್, ಪವರ್ ಟಿವಿ.